ನಮಸ್ಕಾರ, ಹೇಗಿದ್ದೀರಾ? ಹೋದ ವಾರ ನನ್ನ ಒಬ್ಬ ಫ್ರೆಂಡ್ ಮ್ಯಾರಥಾನ್ ರನ್ನಿಂಗ್ ಮುಗಿಸ್ಬಿಟ್ಟು ಆ ಸಂಭ್ರಮದಲ್ಲಿ ಲೋವರ್ ಬಾಡಿ ಸ್ಟ್ರೆಚ್ ಮಾಡೋದೇ ಮರೆತು ಬಿಟ್ಟಿದ್ರು. ಇಡೀ ದಿನ ಲೋವರ್ ಬ್ಯಾಕ್ ಪೇನ್ ಮತ್ತು ಹಿಪ್ಪಲ್ಲಿರೋ ಟೈಟ್ನೆಸ್ನಿಂದ ಬಳಲ್ತಾಯಿದ್ರು. ಅದರಿಂದ ಮನಸ್ಸಲ್ಲಿ ಕೂಡ ಕಿರಿಕಿರಿ. ನೀವು ಆ ಥರ ಮಾಡ್ತೀರಾ? ಎಸ್ಪೆಷಲಿ ಸೈಕ್ಲಿಂಗ್ ಆದಮೇಲೆ, ಮ್ಯಾರಥಾನ್ ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ, ನಿಮ್ಮ ಜಿಮ್ಮಲ್ಲಿ ಲೋವರ್ ಬಾಡಿ ವರ್ಕೌಟ್ ಮಾಡಿ ಆದಮೇಲೆ ಆ ಮುಗ್ದಿರೋ ಸಂಭ್ರಮದಲ್ಲಿ ನಾವು ಲೋವರ್ ಬಾಡಿ ಸ್ಟ್ರೆಚ್ ಮಾಡೋದನ್ನೇ ಮರೆತು ಬಿಡ್ತೀವಿ. ಇಲ್ಲ, ಅದಾದ ನಂತರ ಒಂದು 5 ನಿಮಿಷ ನೀವು ಆ ಲೋವರ್ ಬಾಡಿ ಸ್ಟ್ರೆಚ್ಗೋಸ್ಕರನೇ ಇಟ್ಬಿಟ್ಟು ಸ್ಟ್ರೆಚ್ ಮಾಡಿ, ಇಲ್ಲ ಮಲಗೋಕ್ಕೆ ಮುಂಚೆ ಅಥವಾ ನಿಮ್ಮ ಮನೆಗೆ ವಾಪಸ್ ಬಂದಮೇಲೆ ಯಾವಾಗಾದರೂ ಮಧ್ಯ ಒಂದು 10 ನಿಮಿಷ 5 ನಿಮಿಷ ಸಿಕ್ಕಿದಾಗ ನೀವು ಈ ಸ್ಟ್ರೆಚಸನ್ನು ಮಾಡಬಹುದು. ನಿಮ್ಮ ಫಿಟ್ನೆಸ್ ಪಾರ್ಟ್ನರ್ ನಾನು ಇವತ್ತಿನ ಎಪಿಸೋಡಲ್ಲಿ ನಿಮಗೆ 4 ಸ್ಟ್ರೆಚಸ್ ಹೇಳ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಸ್ಟ್ರೆಚಸ್ ಬಂದುಬಿಟ್ಟು ಮ್ಯಾಟ್ ಅಥವಾ ನಿಮ್ಮ ಜಿಮ್ ಫ್ಲೋರ್ ಮೇಲೆ ಅಪ್ಪರ್ ಬಾಡಿ ರೆಸ್ಟ್ ಮಾಡಿ ಸುಪಾಯಿಂಟ್ ಪೊಸಿಷನ್ನಿಗೆ ಬರ್ತೀವಿ. 2 ಕಾಲನ್ನು ಸ್ಟ್ರೆಚ್ ಮಾಡಿ, ಒಂದು ಕಾಲ ನಿಧಾನವಾಗಿ ಮೇಲೆ ಕೇಳಿಕೊಂಡು 2 ಕೈಯಿಂದ ಹೋಲ್ಡ್ ಮಾಡಿ. ಕೆಲವೊಬ್ಬರಿಗೆ ಕಾಲು ತುಂಬ ಸ್ಟ್ರೆಚ್ ಆಗಿ ಸ್ಟ್ರೇಟಾಗಿ ಬರುತ್ತೆ. ಹ್ಯಾಮ್ಸ್ಟ್ರಿಂಗ್ ಅಥವಾ ಈ ಕಾಲಿನ ಹಿಂಭಾಗದಲ್ಲಿ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದ್ದರೆ ಕಾಲು ನೀಟಾಗಿ ಮೇಲೆ ಬರುತ್ತೆ. ಇಲ್ಲ ಅಂದರೆ ಕಾಲು ಸ್ಟ್ರೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ತನಕ ಬಂದು ನೀವು ಸ್ಟ್ರೇಟ್ ಮಾಡೋಕ್ಕೆ ಸಾಧ್ಯ ಆದರೆ ಇಲ್ಲೇ ಮಾಡಿ, ಸ್ಟ್ರೆಚ್ ಮಾಡೋಕ್ಕಾದರೆ ಮಾಡಬಹುದು. ನೆನಪಿರಲಿ, ಕೆಳಗಡೆ ಕಾಲು ಕೂಡ ಸ್ಟ್ರೇಟ್ ಆಗಿರ್ಬೋದು. ಒಂದು ಸಾರಿ ಸ್ಟ್ರೆಚ್ ಪೊಸಿಷನ್ ತೊಗೊಂಡ್ಮೇಲೆ ಸ್ಟ್ರೆಚ್ ಹೋಲ್ಡ್ ಮಾಡಿಬಿಟ್ಟು ಕನಿಷ್ಠ 30ರಿಂದ 40 ಸೆಕೆಂಡ್ ಈ ಸ್ಟ್ರೆಚ್ಚನ್ನು ಹೋಲ್ಡ್ ಮಾಡಿ. ಸ್ಟ್ರೆಚ್ಚನ್ನು ಹೋಲ್ಡ್ ಮಾಡುವಾಗ ನಿಧಾನವಾಗಿ ಉಸಿರನ್ನು ಎಳ್ಕೊಂಡು ಉಸಿರನ್ನು ಬಿಟ್ಕೊಂಡು ಆ ಮಸಲ್ನ ರಿಲ್ಯಾಕ್ಸ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಇನ್ನು 2ನೇ ಸ್ಟ್ರೆಚ್ಚಲ್ಲಿ ನಾವು ಹಿಪ್ಗೆ ಕಾಲನ್ನು ಮುಂದಕ್ಕೆ ತಗೊಂಡು ಈ ಪೊಸಿಷನಲ್ಲಿ ಪ್ಲೇಸ್ ಮಾಡ್ತೀವಿ. ಹಿಂದ್ಗಡೆ ಕಾಲನ್ನು ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ, ನಿಮ್ಮ 2 ಎಲ್ಬೋನು ನಿಮ್ಮ ಮುಂದ್ಗಡೆ ಕಾಲಿನ ಮುಂಭಾಗದಲ್ಲಿ ಪ್ಲೇಸ್ ಮಾಡಿಬಿಟ್ಟು ರೆಸ್ಟ್ ಮಾಡಿ. ಸಾಮಾನ್ಯವಾಗಿ ನಾವು ಗಮನಿಸೋದೇನಪ್ಪ ಅಂದರೆ, ಈ ಪೊಸಿಷನ್ ತಗೊಂಡಾಗ ಇಲ್ಲ ಒಂದು ಕಡೆ ವೇಟ್ ಶಿಫ್ಟ್ ಮಾಡಿಬಿಡ್ತೀವಿ, ಇಲ್ಲ ಈ ಕಡೆ ಶಿಫ್ಟ್ ಮಾಡ್ತೀವಿ. ಇದು ಯಾವುದೂ ಮಾಡ್ದೇ ನಮ್ಮದು ಬಾಡಿ ವೇಟನ್ನು ಸೆಂಟ್ರಲ್ಲಿ ನೀಟಾಗಿ ಅಲೈನ್ ಮಾಡಿಕೊಂಡು ಸ್ಟ್ರೆಚ್ ಮಾಡಿ, ಲೈಟಾಗಿ ನಿಧಾನವಾಗಿ ನೀವು ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ 40 ಸೆಕೆಂಡ್, ಸಾಧ್ಯ ಆದರೆ 1 ಮಿನಿಟ್ ತನಕ ಪುಷ್ ಮಾಡ್ಬೋದು ನೀವು ಸ್ಟ್ರೆಚ್ನ. ಇನ್ನು 3ನೇ ಎಕ್ಸಸೈಸಲ್ಲಿ 2 ಮಂಡಿ ನೀವು ರೆಸ್ಟ್ ಮಾಡಿ, ಹಿಪ್ಪನ್ನು ನಿಮ್ಮ ಹಿಂದ್ಗಡೆ ಇಮ್ಮಡಿ ಮೇಲೆ ರೆಸ್ಟ್ ಮಾಡಿ. ರನ್ನಿಂಗ್ ಅಥವಾ ಜಾಗಿಂಗ್ ಆದಮೇಲೆ ನಮ್ಮದು ಕಾಲಿನ ಮುಂಭಾಗ ಈ ಕ್ವಾಡ್ರಿಸೆಪ್ಸ್ ಮಸಲ್ಸು ಟೈಟ್ ಆಗಿರುತ್ತೆ. ಅದಾದಮೇಲೆ ಮಾಡುವಂಥದ್ದು ಒಂದು ಒಳ್ಳೆ ಸ್ಟ್ರೆಚ್ ಇದು. ಕೈಯನ್ನು ಕಾಲಿನ ಹಿಂಭಾಗದಲ್ಲಿ ಪ್ಲೇಸ್ ಮಾಡಿ, ಸಾಧ್ಯ ಆದರೆ ನಿಮ್ಮದು ಟೋಸ್ ಮೇಲೂ ನೀವು ಪ್ಲೇಸ್ ಮಾಡ್ಕೊಳ್ಬಹುದು. ಒಂದು ಸರಿ ಹಿಪ್ನ ಈ ಥರ ಲಿಫ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಯಾವ ಪೊಸಿಷನ್ಗೆ ನಿಮಗೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಸಿಗುತ್ತೋ ಆ ಪೊಸಿಷನಲ್ಲಿ ಹೋಲ್ಡ್ ಮಾಡಿ. ಒಂದು ಸತಿ ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡಿದ ಮೇಲೆ 40 ಸೆಕೆಂಡ್, 30 ಸೆಕೆಂಡ್ ಅಥವಾ 1 ಮಿನಿಟ್ಗಾದರೂ ಕೂಡ ನೀವು ಪುಷ್ ಮಾಡ್ಬೋದು. ಆ ಸ್ಟ್ರೆಚ್ಚು ಮಸಲಲ್ಲಿ ಎಳ್ತಾ ಬರುತ್ತೆ, ಆ ಎಳ್ತವನ್ನು ತಡ್ಕೋಬೇಕು. ಅದಕ್ಕೋಸ್ಕರ ನಿಧಾನವಾಗಿ ನಾವು ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಇರಬೇಕು. ನಾವು ಪ್ರತಿ ಸರಿ ಒಂದೊಂದು ಸತಿ ಉಸಿರು ಎಳ್ಕೊಂಡಾಗ ಕೂಡ ಆ ಸ್ಟ್ರೆಚ್ಚನ್ನು ನಾವಿನ್ನೂ ಜಾಸ್ತಿ ಮಾಡ್ಬೋದು. ಈ ಥರ ಒಂದು ಸಾರಿ ನಿಮ್ಗೆ 30 ಸೆಕೆಂಡ್ 40 ಸೆಕೆಂಡ್ ಸ್ಟ್ರೆಚ್ ಸಿಕ್ಕ ಮೇಲೆ ಹಿಪ್ಪನ್ನು ರೆಸ್ಟ್ ಮಾಡಿ. ಸ್ಟ್ರೆಚ್ ರೂಟೀನ್ಗೆ ಒಂದು ಕ್ಲೋಷರ್ ಕೊಡೋಕ್ಕೆ ನಾವು ಲಾಸ್ಟಿಗೆ ಒಂದು ಚೈಲ್ಡ್ ಪೋಸ್ ಮಾಡ್ತೀವಿ. ಇದರಿಂದ ಲೋವರ್ ಬ್ಯಾಕಲ್ಲಿ ಏನಾದರೂ ಡಿಸ್ಕಂಫರ್ಟ್ ಇದ್ದರೆ ರೂಲ್ ಔಟ್ ಮಾಡ್ಬೋದು. ವರ್ಕೌಟ್ ಎಷ್ಟು ಇಂಪಾರ್ಟೆಂಟೋ ಸ್ಟ್ರೆಚ್ ರೂಟೀನ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಇದರಿಂದ ಆಗುವ ಇಂಜುರೀಸ್ ಕೂಡ ನಾವು ತಡೆಗಟ್ಟಬಹುದು. ಈ ಸ್ಟ್ರೆಚ್ ರೂಟೀನನ್ನು ಪ್ರಾಕ್ಟೀಸ್ ಮಾಡಿ ಹೇಗನ್ಸುತ್ತೆ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.